ನಾವೀಗ ಬೇಲೂರು ರೋಡಲ್ಲಿ ಹೋಗ್ತಿದ್ದೇವೆ. ನೋಡಿ ಅಂದ್ರೆ ಹೇಗುಂಟು ನೋಡಿ ಎಂತ ಎಂತ ಮಾಡಿದೆ ಇದು ವಿಡಿಯೋ. ನಾವೀಗ ಎಲ್ಲಿಗೆ ಹೋಗ್ತಿದ್ದೀವಿ? ವ್ಲಾಗಿಗೆ ಸ್ವಾಗತ. ನಾವಿವತ್ತು ಬೆಳಿಗ್ಗೆ ಎಲ್ಲಿಗೆ ಹೋಗ್ತಿದ್ದೇವೆ ಗೊತ್ತುಂಟ? 5 ಗಂಟೆಗೆ ಎದ್ದಿದ್ದೇವೆ. ನಾವೀಗ ಮಂತ್ರಾಲಯಕ್ಕೆ ಹೋಗ್ತಿದ್ದೇವೆ. ನೋಡಿ ತುಂಬಾ ಕತ್ಲುಂಟು, ಈಗ ನೋಡ್ಬೋದು. ನೋಡಿ ಫುಲ್ ಕತ್ಲೆ ಉಂಟು. 5 ಗಂಟೆಗೆ ಎದ್ದಿದ್ದೇವೆ. ಆದ್ರೂ ಈಗ ನಾವು ಸುಬ್ರಹ್ಮಣ್ಯ ರೋಡ್ನಿಂದ ಆಚೆ ಹೋಗ್ತಿದ್ದೇವೆ. ನೋಡಿ ಹೇಗೆ ಫಾಗ್ ಉಂಟು ನೋಡಿ ಅಂತೊಮ್ಮೆ. ಬೇಡ, ಡ್ರೈವ್ ಮಾಡ್ತಿದ್ದಾರೆ. ಒಂದ್ ಕಡೆ ನಿದ್ದೆಯಲ್ಲಿ ಕಣ್ಣು ತುಕ್ತುಂಟು. ಹಾಗೆ ಒಂದು ವಾಹನ ಕುಡ್ದೆಲ್ಲ ಆಯ್ತು. ಈಗ ಹೋಗ್ತಿದ್ದೇವೆ ಈಚೆ ಅಂತ. ಇದು ಘಾಟಿ ಅಲ್ಲ, ಶಿರಡಿ ಘಾಟಿ ಹತ್ರ ಹೋಗ್ತಿದ್ದೇವೆ. ಪುಣ್ಯ ಒಂದು ಮಳೆ ಇಲ್ಲ, ಆದ ಕಾರಣ ಒಂದು ಹೋಗ್ಲಿಕ್ಕೆ ಆಗ್ತದೆ. ಈಗ ನೋಡ್ಬೋದು ನೀವು. ನಿಮ್ಗೊಂದು ಚಂದ ಸೀನರಿ ತೋರಿಸ್ತೇನೆ ನೋಡಿ. ಘಾಟಿ ಸೀನರಿ ಚಂದಿಲ್ಲ, ಮುಂದೆ ಎಲ್ಲ ಚಂದ ಕಾಣ್ತದೆ. ಈಗ ನಾವಲ್ಲಿ 4 ಮುಕ್ಕಾಲಿಗೆ ಹೊರಟಿದ್ದೇವೆ. ಈಗ ಇಲ್ಲಿ ಎಷ್ಟು ಗಂಟೆ ಆಯ್ತು ಅಂತ ಹೇಳಿದ್ರೆ 7 ಗಂಟೆ ಆಯ್ತು. ಈಗ ಸಕಲೇಶಪುರ ಕಲ್ತು ಹೋಗ್ತಿದ್ದೇವೆ. ಹಾಗೆ ಒಂದು ಕಡೆ ಸರಿಯಾಗಿ ನಿದ್ದೆ ಮಾಡಿದ್ರೆ ತಲೆಯೆಲ್ಲ ನೋವುಂಟು. ಅದಕ್ಕೆ ನಾವೀಗ ಬೇಲೂರು ರೋಡಲ್ಲಿ ಹೋಗ್ತಿದ್ದೇವೆ. ಹಾಗೆ ನಿಮ್ಗೊಂದು ಬೆಟ್ಟ ತೋರಿಸ್ತೀನಿ ನೋಡಿ, ಎಷ್ಟು ಚಂದ ಉಂಟು ಅಂತೇಳಿ. ಎಲ್ಲಿ ಕಾಣಿಸ್ತಾನೆ ಇಲ್ಲ ನೋಡಿ, ಎಷ್ಟು ಚಂದ ಉಂಟು. ಕಾಣ್ತದಾ? ಇಲ್ಲಿಯ ರೋಡ್ ನೋಡಿ ಅಂತೊಮ್ಮೆ ಹೇಗುಂಟು ಅಂತ ಹೇಳಿ. ಹೋಗ್ಲಿಕ್ಕೆ ಆಗುದಿಲ್ಲ, ಹಾಗೆ ಉಂಟು ಇದು ರೋಡ್. ಮಾತ್ರ ಸೀನರಿ ಮಾತ್ರ ಸೂಪರ್ ಉಂಟು ಮಾತ್ರ. ಇಲ್ಲಿ ಎಷ್ಟು ಚಂದ ಉಂಟು ಸೀನರಿ ನೋಡಿ. ಜೈ ಶ್ರೀರಾಮ್. ಸೀನರಿ ಮಾತ್ರ ಸೂಪರ್ ಉಂಟು ಮಾತ್ರ ಇದು ನೋಡ್ಲಿಕ್ಕೆ ಅಂತ. ನೇಚರ್ ಎಲ್ಲ ಚಂದ ಉಂಟು ಒಂಥರ. ಎಲ್ಲಿಗೆ ತಲುಪಿದ್ವಿ ಗೊತ್ತುಂಟಾ?
ಹಾಗೆ ಮೋಡ ಒಂದು ಚಂದ ಕಾಣ್ತದೆ. ಮತ್ತು ವಿಂಡ್ ಪವರ್ ತೋರಿಸ್ತೇನೆ ನೋಡಿ, ಕಾಣಿಸ್ತಿದ್ಯಾ ವಿಂಡ್ ಪವರ್? ಹಾಗೆ ಪ್ಲೇಸ್ ಚಂದ ಉಂಟು ಅಂತ ನೋಡ್ಲಿಕ್ಕೆ. ಹಾಗೆ ಬಂತು ವಿಂಡ್ ಪವರ್. ಈಗ ಎಲ್ಲಿಗೆ ತಲುಪಿದ್ವಿ ಗೊತ್ತುಂಟಾ? ನಾವೀಗ ಚಿತ್ರದುರ್ಗಕ್ಕೆ ತಲುಪಿದ್ವಿ ಅಂತೆ. ಹಾಗೆ ನೋಡಿ ಅಂತೆ ಅಲ್ಲಿ ಇದರಲ್ಲಿ ವೀರವನಿತೆ ವನಕ್ಕೆ ಓಬವ್ವ ನೋಡಬಹುದು, ಅಲ್ಲಿ ಚಿತ್ರ ನೋಡ್ಬೋದು ನೋಡಿ. ಕೂತು ಕೂತು ಸಾಕಾಗೋಯ್ತು. ಒಂದು ಎಷ್ಟು 3 ಗಂಟೆಯಿಂದ ಜರ್ನಿ ಮಾಡಿದ್ದೇವೆ. ಕೂತು ಕೂತು ಸಾಕಾಗೋಯ್ತು. ಸಾರಿ, ಬೆಳಿಗ್ಗೆ 5 ಗಂಟೆಯಿಂದ ಎಲ್ಲಿ ಮಾತ್ರ 3:30ಗೆ ನಾವು ಎದ್ದಿದ್ದೇವೆ. 3:30ಗೆ ಎದ್ದದ್ದು ನಾನು. 3:30ಗೆ ಎದ್ದಿದೆ. ಕೂತು ಕೂತು 5 ಗಂಟೆ ಎಂತ ಮಾರೆ, ನಾವು ವ್ಲಾಗ್ ಮಾಡಿದ್ದೇನೆ. ನಾನು ನಿಮ್ಗೊಂದು ಇದು ಡ್ಯಾಮ್ ತೋರಿಸ್ತೇನೆ. ಯಾವ ಡ್ಯಾಮ್ ಇದು? ಬಳ್ಳಾರಿಯಲ್ಲಿ ಅಂತೆ. ಯಾವ್ದ? ತುಂಗಭದ್ರ ಅಂತೆ. ಹಾಗೆ ತೋರಿಸ್ತೇನೆ. ಇದೆ ನೋಡಿ ಡ್ಯಾಮ್. ಈಗ ಎಲ್ಲಿಗೆ ಬಂದ್ವಿ ಗೊತ್ತುಂಟ? ಈಗ ಹಂಪಿಗೆ ಬಂದ್ವಿ. ಹಾಗೆ ನೋಡುವ ಹಂಪಿ ಹೇಗೆ ಉಂಟು ಅಂತ ಹೇಳಿ. ಇಲ್ಲಿ ನಾವು ಆಟೋದಲ್ಲಿ ಹೋದ್ವಿ ಹಂಪಿ ನೋಡಲು. ಹೇಗುಂಟುತ್ತ ನೋಡಿ, ತೋರಿಸ್ತೇನೆ. ಬಿಸಿಲು ಅಂತ ಹೇಳಿದ್ರೆ ತುಂಬ ಬಿಸಿಲು ಇಲ್ಲಿ ನೋಡಿ ಅಂತೆ. ಹೇಗುಂಟು ಅಂತ ನೋಡಿ. ಒಂಥರ ಬಿಸಿಲು ಅಂದರೆ ಇದರಲ್ಲಿ ಬರಲಿಕ್ಕೆ ಆಗೋದಿಲ್ಲ, ಅಷ್ಟು ಬಿಸಿಲು ಉಂಟು ಇಲ್ಲಿ. ಅದೆಷ್ಟು ಚಂದ ಉಂಟು ಅಂತೇಳಿ. ಅಮ್ಮ ಬಿಸಿಲಿಗೆ ಮಾತ್ರ ಸುಟ್ಟೋಗ್ಬೋದು ಹಾಗೆ. ಇದು ಕೂಡ ಹಂಪಿ ಹತ್ರನೇ. ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದದ್ದು ನಾನು. ಒಳಗೆ ಪ್ಲೇಸ್ ಚೆಂದ ಇತ್ತು, ಹಾಗೆ ಸುಮ್ಮನೆ ಅದು ನಡ್ಕೊಂಡು ಬಂದೆ. ವೀಡಿಯೋ ಮಾಡಲಿಕ್ಕೆ ಹೇಳಿದೆ ಸ್ವಲ್ಪ. ಇಲ್ಲೆಲ್ಲ ಇದು ಮೂವಿ ಶೂಟ್ ಆಗಿದೆ ಅಂತೆ. ಬೆಳ್ಳಿ ಅಲ್ಲ, ಬೆಳ್ಳಿ ಕಾಲಂಗ. ಬಿಸಿಲು ಅಂತಿನ ಬಿಸಿಲಿದೆ ಒಂಥರ ಸಾಕಾಗಿರ್ತದೆ ಬಿಸಿಲಲ್ಲಿ. ಉಂಟು ಮೋಸ್ಟ್ಲಿ ಅದಾಗಿರ್ಬೋದು. ಇದು ಒಂದು ಶೂಟಿಂಗ್ ಆಗಿದೆ ಅಂತೆ ಫಿಲ್ಮದೆಲ್ಲ. ಹಾಗೆ ನೀವು ಮಾತ್ರ ಬಿಸಿಲಿಗೆ ಸತ್ತೋಗ್ಬೋದು ನೋಡಿ. ಇದು ಇಲ್ಲೇ ಶೂಟ್ ಮಾಡಿದಂತೆ ಬೆಳ್ಳಿ ಕಾಲುಂಗುರ. ಹಾಗೆ ನೋಡಿ. ಹೀಗುಂಟು ನೋಡಿ ಒಮ್ಮೆ. ಹಾಗೆ ಇಲ್ಲಿನ ದೇವಾಲಯಕ್ಕೆ ಹೋಗಲೊಂದು ಟಾಮ್ನಾಗೆ ಏನು ಸಿಕ್ಕಿತು, ಅದರಲ್ಲಿ ಹತ್ತಿ ಹೋದ್ವಿ. ದೀಪು ಹೋಗ್ಲಿಕ್ಕೆ ಆಗ್ತದೆ, ಆದರೆ ಈ ಬಿಸಿಲಿಗೆ ಮಾತ್ರ ತುಂಬ ಕಷ್ಟ ಅಲ್ವಾ, ಅದಕ್ಕೆ ಇದರಲ್ಲಿ ಹತ್ಕೊಂಡು ಹೋದ್ವಿ.
ಇದು ವಿಡಿಯೋ. ನಾವೀಗ ಎಲ್ಲಿಗೆ ಹೋಗ್ತಿದ್ವಿ? ಸಂಗೀತ ದೇವಸ್ಥಾನ. ಇಲ್ಲಿಂದ ವಿಡಿಯೋ ಹಾಕಿದರೆ ತುಂಬ ಲೆಂತ್ ಆಗ್ತದೆ, ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.